ಸಿಂಹರಾಶಿ ಜೀವನ ಶೈಲಿಯಲ್ಲಿ ಸಣ್ಣ ಪುಟ್ಟ ಸುಧಾರಣೆಗಳಾಗತ್ತೆ. ಮಾನಸಿಕವಾಗಿ ಏನೋ ಒಂದು ರೀತಿಯ ಸಮಾಧಾನ ಸಿಕ್ಕುವಂಥದ್ದು. ವಿದ್ಯಾರ್ಥಿಗಳಿಗೆ ಮಿತ್ರರಿಂದಲೇ ಸಮಸ್ಯೆಗಳು ತೊಂದರೆಗಳು ಆಗ್ತಕ್ಕಂಥದ್ದು. ಹಾಗಾಗಿ ಮಿತ್ರರನ್ನು ಶತ್ರುಗಳಾಗಿ ಮಾಡಿಕೊಳ್ಳಬೇಡಿ. ಮಿತ್ರರು ಮಿತ್ರರಾಗೇ ಇರಲಿ. ಯಾವುದೋ ಒಂದು ಸಣ್ಣ ಪುಟ್ಟ ವಿಚಾರಗಳಿಗೆ ಮಾತು ಬೆಳೆದರೆ ಅದನ್ನು ಅಲ್ಲಿಗೆ ನಿಲ್ಲಿಸ್ತಕ್ಕಂತಹ ಸೋಲುವಂತಹ ಒಂದು ಮನೋಭಾವವನ್ನು ಬೆಳೆಸ್ಕೊಂಡಾಗ ಈ ರೀತಿಯ ಜಗಳಕ್ಕೆ ಶತ್ರುತ್ವ ಬೆಳೆಯುವುದಕ್ಕೆ ಅಲ್ಲಿ ಅವಕಾಶಗಳು ಆಗದೇ ಇರುವಂಥದ್ದಾಗತ್ತೆ. ಆ ದಿಶೆಯಲ್ಲಿ ನಿಮ್ಮ ಪ್ರಯತ್ನ ಅಥವಾ ನಿಮ್ಮ ನಡತೆ ಇರಬೇಕಾದಂಥದ್ದು. ಏಕಾಗ್ರತೆ ಉತ್ತಮವಾದಂತಹ ಫಲಿತಾಂಶವನ್ನು ಕೊಡುತ್ತೆ. ಹಾಗಾಗಿ ಯಾವ ವಿಷಯದಲ್ಲಾದರೂ ಕೂಡ ಮನಸ್ಸನ್ನು ಕೇಂದ್ರೀಕರಣ ಮಾಡಿ ತದೇಕ ಚಿತ್ತದಿಂದ ನಿಮ್ಮ ಕೆಲಸದಲ್ಲಿ ಗಮನವನ್ನು ಕೊಡಿ ಅನ್ನುವಂಥದ್ದು. ಮನೆಯ ಅಗತ್ಯತೆಗೆ ಆದ್ಯತೆಯನ್ನು ನೀಡಬೇಕಾದಂಥದ್ದು. ಮನೆಯಲ್ಲಿ ಯಾವ ಕೆಲಸ ಆಗಬೇಕು, ಯಾವ ಜವಾಬ್ದಾರಿ ಅಥವಾ ಯಾವ ಕರ್ತವ್ಯ ತತ್ಕ್ಷಣದಲ್ಲಿ ಪೂರ್ಣವಾಗಬೇಕು ಅನ್ನುವಂಥದ್ದನ್ನು ಚಿಂತಿಸಿ ನೋಡಿ ಆ ಕಡೆ ನಿಮ್ಮ ಗಮನ ಹೋಗಲಿ ಎನ್ನುವಂಥದ್ದು. ಯಾರನ್ನಾದರೂ ಕ್ಷಮಿಸಬೇಕು ಅನ್ನುವಂಥದ್ದಿದ್ದರೆ ಈ ದಿವಸ ಬಹಳ ಉತ್ತಮವಾದಂಥದ್ದು. ವ್ಯವಹಾರದಲ್ಲಿ ಲಾಭ ಮತ್ತು ಶುಭ ಎರಡೂ ಇದೆ. ವಿದ್ಯಾ ಗೋಪಾಲಕೃಷ್ಣನನ್ನು ಪ್ರಾರ್ಥನೆ ಮಾಡಿ ಶುಭವಾಗಲಿ. ಕನ್ಯಾ ರಾಶಿ ಕಾಲಿಗೇನೋ ಪೆಟ್ಟಾಗಬಹುದು, ಆ ಸೂಚನೆಗಳು ಕಾಣ್ತಾ ಇದೆ. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಎಚ್ಚರ ತಪ್ಪಿದಾಗ ತೊಂದರೆಗಳಾಗ್ತಕ್ಕಂಥದ್ದು ಸಹಜ, ಅದಕ್ಕೆ ಅವಕಾಶವ ಬೇಡ ಅನ್ನುವಂಥದ್ದು. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ಈ ಹಿಂದಿನ ದಿನದಲ್ಲಿ ನೋಡಿದರೆ ಅದು ಸ್ವಲ್ಪ ಸುಧಾರಣೆ ಆಗತಕ್ಕಂತಹ ಸೂಚನೆ ಇದೆ. ಮನೆಯಲ್ಲಿ ಮದುವೆಯ ವಿಚಾರಕ್ಕೆ ಮನೆ ಮಟ್ಟಿಗೆ ಮಾತುಕತೆ ಆಗ್ಬೋದು, ಪ್ರಸ್ತಾಪವಾಗ್ಬೋದು. ಮದುವೆ ವಿಚಾರ ಮುನ್ನೆಲೆಗೆ ಬಂದು ಈ ಶೂನ್ಯ ಕಳೆದ ತಕ್ಷಣ ಯಾವುದಾದ್ರೂ ಒಂದು ನಿರ್ಧಾರ ಮಾಡಿಬಿಡಬೇಕು ಅನ್ನುವಂತಹ ಮಾತುಗಳು ನಡೀಬಹುದು ಅಂತ ಅರ್ಥ. ನಿಮ್ಮ ಮಾತಿಗೆ ಒಂದಷ್ಟು ಬೆಲೆ ಗೌರವ ಸಿಕ್ಕುವಂತಹ ದಿವಸ. ವೃತ್ತಿಯಲ್ಲಿ ಅನುಕೂಲವಾಗ್ತಕ್ಕಂಥದ್ದಿದೆ. ಸ್ವಲ್ಪ ಮಟ್ಟಿಗೆ ಶ್ರಮವನ್ನು ವಹಿಸಬೇಕು. ಎಷ್ಟು ಕಷ್ಟಪಡ್ತೀರೋ ಅಷ್ಟು ಫಲ ನಿಮಗೆ ಶುಭವಾಗಿ ಸಿಕ್ಕುವಂಥದ್ದಾಗತ್ತೆ. ರಾಜಕಾರಣಿಗಳಿಗೆ ಶುಭವಾದಂತಹ ದಿವಸ ಇದು. ವಿಕಲಚೇತನರಿಗೆ ಒಂದಷ್ಟು ಸಹಾಯವನ್ನು ಮಾಡಿ ನಿಮ್ಮ ಕೈಲಾದಷ್ಟು. ನೀವೇ ತೊಂದರೆಯಲ್ಲಿದ್ದರೆ ಖಂಡಿತವಾಗಿ ಬೇಡ. ಅದನ್ನು ಹೊರತಾಗಿ ನಿಮ್ಮಿಂದ ಏನು ಸಾಧ್ಯವೋ ಅಷ್ಟು ಸಹಾಯವನ್ನು ವಿಕಲಚೇತನರಿಗೆ ಮಾಡಿ ಪುಣ್ಯ ಸಂಚಯವನ್ನು ಮಾಡಿಕೊಳ್ಳಿ. ಶುಭವಾಗಿ. ತುಲಾರಾಶಿ ಮಕ್ಕಳ ವರ್ತನೆಗೆ, ಮಕ್ಕಳ ನಡವಳಿಕೆಗೆ, ಮಕ್ಕಳ ಮಾತಿಗೆ ನಿಮಗೆ ಸ್ವಲ್ಪ ಬೇಸರವಾಗುತ್ತೆ. ನಿಮಗೇ ಏನಾದರೂ ತಿರುಗಿ ಹೇಳಿಬಿಟ್ರೆ ಮಕ್ಕಳು ತುಂಬ ದುಃಖ ಪಡ್ತೀರಿ, ನೋವಾಗುತ್ತೆ. ಆ ರೀತಿಯ ಮನೋಭಾವ ಮಕ್ಕಳಿಗೆ ಯಾಕೆ ಬಂತು ಅಂತ ಹೇಳಿ ತುಂಬ ಆಲೋಚನೆ ಮಾಡ್ತೀರಿ. ಮಾನಸಿಕವಾಗಿ ತುಂಬ ಹಿಂಸೆಯನ್ನು ಅನುಭವಿಸ್ತೀರಿ ಅನ್ನುವಂಥದ್ದು. ಜನಸಂದಣಿಯಿಂದ ನಿಮಗೆ ತೊಂದರೆಯಾಗುತ್ತೆ. ಜನ ಗುಂಪು ಗುಂಪಾಗಿರ್ತಕ್ಕಂಥದ್ದು. ಆ ಸ್ಥಳದಲ್ಲಿ ನೀವಿದ್ದರೆ ನಿಮಗೆ ಸ್ವಲ್ಪ ಸಮಸ್ಯೆ ಅನ್ನುವಂಥದ್ದನ್ನು ಗಮನಿಸ್ಕೊಳ್ಳಿ. ನಿಮ್ಮ ವೈಯಕ್ತಿಕವಾದಂತಹ ಕೆಲವು ವಿಚಾರಗಳಿಗೆ ಬೇರೆಯವರ ಸಲಹೆಯ ಅಗತ್ಯ ಇಲ್ಲ. ಹೇಳುವಂಥವರು ಸಲಹೆ ಕೊಡುವಂಥವರು ಕೊಡ್ತಾ ಇರಲಿ, ಆದರೆ ನಿರ್ಧಾರವನ್ನು ಮಾತ್ರ ನೀವೇ ಮಾಡಿ ಅನ್ನುವಂಥದ್ದು. ಕೆಲವು ಜವಾಬ್ದಾರಿಯಿಂದ ಹೊರಬರಬೇಕಾಗಿದೆ. ಇದರ ಅರ್ಥ ಏನು ಅಂತಂದರೆ ಅಂದುಕೊಂಡಂತಹ ಕೆಲಸ ಕರ್ತವ್ಯವನ್ನು ಮುಗಿಸಿ ಆ ಜವಾಬ್ದಾರಿಯಿಂದ ಹೊರಬರಬೇಕು ಅನ್ನುವಂತಹ ಅರ್ಥ. ಹಿರಿಯರಿಗೆ ಒಂದಷ್ಟು ವಿನಮ್ರರಾಗಿ ತಲೆಬಾಗಿ ನಡೆಯೋದರಿಂದ ನಿಮ್ಮ ಗೌರವ ಹೆಚ್ಚಾಗ್ತಕ್ಕಂಥದ್ದು. ಇಷ್ಟು ದೊಡ್ಡವರಾದರೂ ಇಷ್ಟು ತಿಳುವಳಿಕೆ ಇದ್ದರೂ ಕೂಡ ಬೇರೆಯವರನ್ನು ಹೇಗೆ ಗೌರವಿಸ್ತಾರೆ ಅನ್ನುವಂತಹ ಒಂದು ಮರ್ಯಾದೆಯೂ ಕೂಡ ನಿಮಗೆ ಹೆಚ್ಚಾಗುವಂಥದ್ದಾಗುತ್ತೆ. ಹಾಸ್ಯಾಸ್ಪದ ಅಥವಾ ವಿರೋಧ ಟೀಕೆಗೆ ಅವಕಾಶವಾಗತಕ್ಕಂತಹ ಪರಿಸ್ಥಿತಿಯನ್ನು ಎದುರಿಸಬೇಕಾಗತ್ತೆ. ಅಂತಹ ಧೈರ್ಯ ನಿಮಗಿದೆ. ಆದರೂ ಮುನ್ನೆಚ್ಚರಿಕಾ ಕ್ರಮವಾಗಿ ಆ ರೀತಿಯ ಸಂದರ್ಭಗಳು ಬರದೇ ಇರುವ ಹಾಗೆ ನೋಡ್ಕೊಳ್ಬೇಕಾದಂಥದ್ದು ಮುಖ್ಯವಾಗುತ್ತೆ. ತಾಳ್ಮೆ ಬಹಳ ಮುಖ್ಯ. ಇಲ್ಲ ಅಂತಂದರೆ ಗೌರವವನ್ನು ಕಳ್ಕೊಳ್ಬೇಕಾಗತ್ತೆ. ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಶ್ಚಿಕ ರಾಶಿ ಆರ್ಥಿಕವಾಗಿ ಸ್ವಲ್ಪ ಬಿಕ್ಕಟ್ಟು, ಅಂದರೆ ಹಣಕಾಸಿನ ಮುಗ್ಗಟ್ಟು ನಿಮಗೆ ಕಾಣಿಸ್ಕೊಳ್ಬೋದು. ದುಡ್ಡು ಕಾಸಿನ ವಿಚಾರಕ್ಕೆ ಸ್ವಲ್ಪ ತೊಂದರೆ ಆಗ್ತಿದೆಯೇನೋ, ನನ್ನ ಹತ್ರ ವ್ಯವಸ್ಥೆ ಮಾಡಲಿಕ್ಕೆ ಅವಕಾಶಗಳು ಆಗೋದಿಲ್ವೇನೋ ಅನ್ನುವಂತಹ ಭಾವನೆ, ಅನ್ನುವಂತಹ ಪ್ರಸಂಗಗಳು ಬರುತ್ತೆ ಅಂತ ಅರ್ಥ. ನಿಮ್ಮ ಕೆಲಸ, ನಿಮ್ಮ ಸಾಧನೆ, ನಿಮ್ಮ ಪರಿಶ್ರಮ
ಇದೆಲ್ಲದಕ್ಕೂ ಕೂಡ ಕುಟುಂಬದಲ್ಲಿ ಪ್ರಶಂಸೆ ಇದೆ, ತುಂಬ ಕಷ್ಟಪಡ್ತಾರೆ ಅನ್ನುವಂತಹ ಮಾತು ಕುಟುಂಬದಲ್ಲಿ ಬರುವಂಥದ್ದು. ನೀವು ಸಮಾರಂಭಕ್ಕೇನಾದರೂ ಹಾಜರಾಗಬೇಕು ಅನ್ನುವಂಥದ್ದಿದ್ದರೆ ಅದಕ್ಕೆ ಅವಕಾಶಗಳಾಗುತ್ತೆ. ಧಾರ್ಮಿಕ ಆಧ್ಯಾತ್ಮಿಕ ಕಾರ್ಯಗಳಿಂದ ಆ ವಿಚಾರಗಳನ್ನು ಚಿಂತನೆ ಮಾಡೋದರಿಂದ, ಚರ್ಚೆ ಮಾಡೋದರಿಂದ ಒಂದಷ್ಟು ಮನಸ್ಸಿಗೆ ಸಮಾಧಾನ ಸಿಕ್ಕುವಂಥದ್ದಾಗತ್ತೆ. ಹೊಸ ಉದ್ಯಮಕ್ಕೆ, ಹೊಸ ಕೆಲಸಕ್ಕೆ ಬೇರೆಯವರ ಪರಿಚಯವಾಗಬಹುದು. ಅದು ನಿಮ್ಮ ಭವಿಷ್ಯದ ವ್ಯವಹಾರಕ್ಕೆ ಅನುಕೂಲಕರವಾದಂಥದ್ದಾಗತ್ತೆ. ಮಕ್ಕಳಿಗೆ ಒಂದಷ್ಟು ನೀತಿ ಪಾಠವನ್ನು ಹೇಳಿ ಸರಿಯಾದಂತಹ ತಿಳುವಳಿಕೆಯನ್ನು ಬೋಧನೆ ಮಾಡಿ ನಿಮ್ಮ ಗೌರವ ಹೆಚ್ಚಾಗ್ತಕ್ಕಂಥದ್ದು. ಮಕ್ಕಳನ್ನು ಸನ್ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂತಹ ಒಂದು ವಿಚಾರ ನಿಮ್ಮ ಪಾಲಿಗೆ ಆಗುವಂಥದ್ದು. ಕುಬೇರ ಲಕ್ಷ್ಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ.